ಹೇ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL ಮುಗಿತು, ಈಗ T20 ವರ್ಲ್ಡ್ ಕಪ್ ಬಂತು. T20 ವರ್ಲ್ಡ್ ಕಪ್ ಸಂಬಂಧ ಟೀಮ್ ಇಂಡಿಯಾ ಸ್ಕ್ವಾಡ್ ಭಾಳ ದಿನದ ಹಿಂದನ ಅನೌನ್ಸ್ ಆಗಿತ್ತು. ಈಗ ಆ ಸ್ಕ್ವಾಡ್ನಾಗಿಂದ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಲೆವೆನ್, ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಹೊರಗೆ ತೆಗೆದ್ರೆ ಅದು ಹೆಂಗೆ ಇರ್ತೈತಿ ಈ ವಿಡಿಯೋಗೆ ಅದನ್ನು ಮಾಡೋಣ. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋಣ, ಬರ್ರಿ ಶುರು ಮಾಡೋಣ. ಫಸ್ಟಿಗೆ ನೋಡ್ರಿ, ಟೀಮ್ ಇಂಡಿಯಾ ಸ್ಕ್ವಾಡ್ನಾಗ ಏನ್ ಐತಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋದಾದ್ರೆ, ಈಗ ಬ್ಯಾಟ್ಸ್ಮನ್ ಒಳಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, SSV ಜೈಸ್ವಾಲ್ ಈ 4 ಪ್ರಾಪರ್ ಬ್ಯಾಟ್ಸ್ಮನ್ಗಳು ಅದಾರ. ವಿಕೆಟ್ ಕೀಪರ್ಸ್ನಾಗ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ಅದಾರ. ಅದೇ ಈ ಕಡೆ ಆಲ್ರೌಂಡರ್ಸ್ನಾಗ ರವೀಂದ್ರ ಜಡೇಜಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಈ 4 ಮಂದಿ ಆಲ್ರೌಂಡರ್ಸ್ ಅದಾರ. ಬೌಲರ್ಸ್ನಾಗ ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಮತ್ತು ಕುಲ್ದೀಪ್ ಯಾದವ್, ಯಜುವೇಂದ್ರ ಚಹಲ ಈ 5 ಪ್ರಾಪರ್ ಬೌಲರ್ಸ್ ಅದಾರ. ಇದ್ರೊಳಗ ನನ್ನ ಪ್ರಕಾರ ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ತಯಾರು ಮಾಡಿದ್ರ ಟೀಮ್ ಇಂಡಿಯಾದು ಹೆಂಗ್ ಇರ್ತೈತೆ ಅಂದ್ರ ನೋಡ್ರಿ, ಫಸ್ಟಿಗೆ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಮತ್ತು SSV ಜೈಸ್ವಾಲ್ ರೈಟಿ ಲೆಫ್ಟಿ ಕಾಂಬಿನೇಷನ್ ಇರ್ತೈತಿ, ಚಲೋ ಆಗ್ತೈತಿ. ಯಾವುದೇ ಬೌಲರ್ ಇರಲಿ ಒಂದ್ ಸ್ವಲ್ಪ ರೈಟಿ ಲೆಫ್ಟಿ ಕಾಂಬಿನೇಷನ್ ಇದ್ರೆ ಟೆನ್ಷನ್ ಹಾಗೆ ಆಗ್ತೈತಿ. ಹಾಗಾಗಿ ಈ ಇಬ್ರು ಪ್ಲೇಯರ್ಸ್ ಓಪನರ. 3 ನಂಬರ್ ವಿರಾಟ್ ಕೊಹ್ಲಿ ಅವ್ರು 100% ಇರ್ತಾರ. 4 ನಂಬರ್ ಸೂರ್ಯಕುಮಾರ್ ಯಾದವ್ ಅವ್ರು ಇರ್ತಾರ. 5 ನಂಬರ್ ಪ್ಲೇಸಿಗೆ ಒಂದ್ ಸ್ವಲ್ಪ ಫೈಟ್ ಐತಿ. ಏನಂದ್ರ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ಇವರಿಬ್ಬರು ನಡು ಫೈಟ್ ಐತಿ. ಇದು ಹೆಂಗೈತೆ ಅಂದ್ರೆ, ಈ ಪ್ಲೇಸಿಗೆ ರಿಷಬ್ ಪಂತ್ ಅವ್ರು ಬೇಕೇ ಬೇಕು. ಆದ್ರೆ ಸಂಜು ಸ್ಯಾಮ್ಸನ್ ಅವ್ರು ಹೆಂಗೆ ಈ ಸೀಸನ್ IPL ನಾಗ ಆಡ್ಯಾರ, ಯಾವ ರೀತಿ ಅವ್ರ ರೀಸೆಂಟ್ ಫಾರ್ಮ್ ಐತಿ ಅದನ್ನೆಲ್ಲ ನೋಡಿದ್ರೆ ಸಂಜು ಸ್ಯಾಮ್ಸನ್ಗೂ ಬಿಡಕ್ಕಾಗಂಗಿಲ್ಲ. ನನಗನ್ಸೋ ಮಟ್ಟಿಗೆ ನೋಡ್ರಿ, ಈ ಪ್ಲೇಸಿಗೆ ಪರ್ಫೆಕ್ಟ್ ಫಿಟ್ ಆಗೋರು ಸಂಜು ಸ್ಯಾಮ್ಸನ್ ಅಂತೇಳಿ ಅನಿಸ್ತೈತಿ. ಚಲೋ ಫಾರ್ಮ್ನಾಗ ಅದಾರ, ಚಲೋ ಆಡ್ಕೋತೆ ಬಂದಾರ, ಬಾರಿ ಒಂದು ಮ್ಯಾಚೂರ್ಡ್ ಕ್ರಿಕೆಟ್ ಆಡಕತ್ತಾರ. ಇಲ್ಲಿ ಈ ಪ್ಲೇಸಿಗೆ ಚಲೋ ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. 5 ನಂಬರ್ ಸಂಜು ಸ್ಯಾಮ್ಸನ್. 6 ನಂಬರ್ ಪ್ಲೇಸಿಗೆ ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರು 100% ಇದ್ದೇ ಇರ್ತಾರ, ವೈಸ್ ಕ್ಯಾಪ್ಟನ್ ಅದಾರ. 7 ನಂಬರ್ ಪ್ಲೇಸಿಗೆ ಶಿವಮ್ ದುಬೆ ಅವ್ರು ಆಡ್ತಾರ. ಈ ಸಲ IPL ನಾಗೂ ಇವ್ರದ್ದು ಒಂದ್ ಸ್ವಲ್ಪ ಫಾರ್ಮ್ ಚಲೋ ಇತ್ತು ಸ್ಟಾರ್ಟಿಂಗ್. ಈಗ ರೀಸೆಂಟ್ ಆಗಿ ಬರ್ತಾ ಭಾಳ ಕೆಟ್ಟ ಖರಾಬ್ ಹೋಗೈತಿ ಇವ್ರ ಫಾರ್ಮ್. ಆದ್ರೂ ಇವರಿಗೆ ಡ್ರಾಪ್ ಮಾಡೋ ಒಂದು ರಿಸ್ಕ್ ಟೀಮ್ ಇಂಡಿಯಾ ತಗೊಳಂಗಿಲ್ಲ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರೆ ಶಿವಮ್ ದುಬೆ ಒಂದು ಬಿಗ್ ಹಿಟ್ಟರ್. ಅದಲ್ದ ಈ ಮನುಷ್ಯಾಗ ಒಬ್ಬನೇ ಮ್ಯಾಚ್ ವಿನ್ ಮಾಡ್ಕೊಂಡ್ ಬರೋ ತಾಕತ್ ಐತಿ. ಅದ್ರ ಸಂಬಂಧ ಶಿವಮ್ ದುಬೆ ಅವ್ರು 100% 7 ನಂಬರ್ ಪೊಸಿಷನ್ ನಾಗ ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. 8 ನಂಬರ್ ನೋಡ್ರಿ, ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ನಡು ಫೈಟ್ ಐತಿ. ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಅವ್ರಿಗೆ ಈ ಸಲ IPL ಒಂದ್ ಚಲೋನೇ IPL ಆಗೈತಿ. ಸ್ಪೆಷಲಿ ಅಕ್ಷರ್ ಪಟೇಲ್ ಅವ್ರದ್ದು ಈ ಸಲ ಬ್ಯಾಟಿಂಗ್ ನಾಗ ಬಾರಿ ಇಂಪ್ರೆಸ್ ಮಾಡ್ಯಾರ. ಆದ್ರ ನನಗನ್ಸೋ ಮಟ್ಟಿಗೆ ಈ ಪ್ಲೇಸಿಗೆ ರವೀಂದ್ರ ಜಡೇಜಾ ಅವರೇ ಆಡ್ಬೇಕು, ಅವರೇ ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. ಇಬ್ಬರು ನಡು ಈಗ ಫ್ರಂಟ್ ರನ್ನರ್ ಒಳಗೆ ಇದ್ದಿದ್ದು ರವೀಂದ್ರ ಜಡೇಜಾ 8 ನಂಬರ್ ಪ್ಲೇಸಿಗೆ. 9 ನಂಬರ್ ಕುಲ್ದೀಪ್ ಯಾದವ್ ಮತ್ತು ಯಜುವೇಂದ್ರ ಚಹಲ್ ನಡು ಫೈಟ್ ಐತ್ರಿ. ಈ ಪ್ಲೇಸಿಗೆ ಇಲ್ಲಿ ಹೆಂಗೈತಂದ್ರೆ ಇವ್ರಿಬ್ರು ಕಂಪ್ಯಾರಿಸನ್ ಮಾಡಿದ್ರೆ, ಈಗ ರೀಸೆಂಟ್ ಆಗಿ IPL ನಾಗಂತರೂ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಾರ ಇಬ್ರು. ಆದ್ರ ಯಜುವೇಂದ್ರ ಚಹಲ್ ಅವ್ರದ್ದು ಈ ಸಲ ಹೆಂಗ್ ನಡೆದೈತೆ ಅಂದ್ರೆ, 4 ಓವರ್ ಕೋಟಾ ಒಳಗ 2 ಓವರ್ ಬಾರಿ ಮಾಡ್ತಿದ್ರು. ಇನ್ನ ಉಳ್ಕಿದ್ 2 ಓವರ್ ಬಾರಿ ಎಕ್ಸ್ಪೆನ್ಸಿವ್ ಆಗತ್ತಿದ್ರು. ಆ ಒಂದು ಇನ್ಕನ್ಸಿಸ್ಟೆನ್ಸಿ ಅವ್ರಿಗೆ ಕಾಡತ್ತಿತ್ತು. ಅದೇ ಕಡೆ ಕುಲ್ದೀಪ್ ಯಾದವ್ ಅವ್ರು ಚಲೋ ಮಾಡ್ಯಾರ. ಈ ಸೀಸನ್ ನಾಗ ಚಲೋ ಕನ್ಸಿಸ್ಟೆಂಟ್ ಆಗಿ ಬೌಲಿಂಗ್ ಮಾಡ್ಯಾರ. ಅದಕ್ಕೆ ಈ ಪ್ಲೇಸಿಗೆ ಕುಲ್ದೀಪ್ ಯಾದವ್ ಅವರಿಗೇನೆ ಹಾಕ್ತಾರ ಅಂತ ಹೇಳಿ ಅನಿಸ್ತೈತಿ. ನನ್ನ ಪ್ರಕಾರ ಈ 9ನೇ ಪ್ಲೇಸಿಗೆ ಕುಲ್ದೀಪ್ ಯಾದವ್ ಅವ್ರು ಇರ್ತಾರ. 10 ನಂಬರ್ ಪ್ಲೇಸಿಗೆ 100% ಜಸ್ಪ್ರೀತ್ ಬುಮ್ರಾ ಅವ್ರು ಇರ್ತಾರ. ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡ್ಬೇಕಾಗಿಲ್ಲ. 11 ನಂಬರ್ ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷದೀಪ್ ಸಿಂಗ್ ನಡು ಫೈಟ್ ಐತಿ. ಈ ಸಲ ರೀಸೆಂಟ್ ಫಾರ್ಮ್ ನೋಡಿದ್ರೆ ಇಬ್ಬರದು, ಹರ್ಷದೀಪ್ ಸಿಂಗ್ ಅವ್ರದ್ದು ಒಂದ್ ಸ್ವಲ್ಪ ಸಿರಾಜ್ ಕಿಂತನೂ ಚಲೋ ಆಗೈತೆ IPL. ಅಂದ್ರೂ ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾ ಅಂತ ಬಂದಾಗ ಒಂದ್ ಸ್ವಲ್ಪ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಾರ. ಇವರಿಬ್ಬರು ನೋಡು ಫ್ರಂಟ್ ರನ್ನರ್ ಮೊಹಮ್ಮದ್ ಸಿರಾಜ್ ಅವರೇ ಇರ್ತಾರ. ಫಸ್ಟಿಗಂತರೂ 100% ಪ್ಲೇಯಿಂಗ್ ಲೆವೆನ್ದಾಗ ಮೊಹಮ್ಮದ್ ಸಿರಾಜ್ಗೆನೆ ಹಾಕ್ತಾರ ಅಂತ ಹೇಳಿ ಅನಿಸ್ತೈತಿ 11 ನಂಬರ್ ಪ್ಲೇಸಿಗೆ. ಒಟ್ಟು ಫೈನಲ್ ಆಗಿ ನನ್ನ ಪ್ರಕಾರ ಟೀಮ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ಲೇ ಲೆವೆನ್ ಈ ಸಲ ವರ್ಲ್ಡ್ ಕಪ್ ನಾಗ ಹಿಂಗ್ ಇರ್ತೈತಿ ನೋಡ್ರಿ. ಫಸ್ಟ್ ರೋಹಿತ್ ಶರ್ಮಾ, ಸೆಕೆಂಡ್ SSV ಜೈಸ್ವಾಲ್, 3 ನಂಬರ್ ವಿರಾಟ್ ಕೊಹ್ಲಿ, 4 ನಂಬರ್ ಸೂರ್ಯಕುಮಾರ್ ಯಾದವ್, 5 ನಂಬರ್ ಸಂಜು ಸ್ಯಾಮ್ಸನ್, 6 ನಂಬರ್ ಹಾರ್ದಿಕ್ ಪಾಂಡ್ಯ, 7 ನಂಬರ್ ಶಿವಮ್ ದುಬೆ, 8 ನಂಬರ್ ರವೀಂದ್ರ ಜಡೇಜಾ, 9 ನಂಬರ್ ಕುಲ್ದೀಪ್ ಯಾದವ್, 10 ನಂಬರ್ ಜಸ್ಪ್ರೀತ್ ಬುಮ್ರಾ, 11 ನಂಬರ್ ಮೊಹಮ್ಮದ್ ಸಿರಾಜ್. ಇಲ್ಲಿ ನೋಡ್ರಿ, ಈ ಪ್ಲೇಯಿಂಗ್ ಲೆವೆನ್ ಇತ್ತಂದ್ರ 100% ಇಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇವರಿಬ್ಬರು ನೋಡು 4 ಓವರ್ ಯಾರೇ ಹಾಕಬೇಕು. ಇವರಿಬ್ಬರು ನೋಡು, ಈಗ ಹಾರ್ದಿಕ್ ಪಾಂಡ್ಯ 2 ಓವರ್ ಹಾಕ್ಲಿ, ಶಿವಮ್ ದುಬೆ 2 ಓವರ್ ಹಾಕ್ಲಿ, ಹಿಂಗಾರೆ ಆಗ್ಲಿ. ಇಲ್ಲಾಂದ್ರೆ ಹಾರ್ದಿಕ್ ಪಾಂಡ್ಯ 4ಕ್ಕೆ 4 ಹಾಕ್ಲಿ. ಒಟ್ಟು ಈ ಇಬ್ಬರು ನೋಡು 4 ಓವರ್ ಮುಗಿಬೇಕು. ಇನ್ನ ಒಂದ್ ಸ್ವಲ್ಪ ಮಂದಿ ಭಾಳ ಮಂದಿನೇ ಮಾತಾಡಕತ್ತಾರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗ ಓಪನಿಂಗ್ ಇಳಿಸಿದ್ರೆ ಹೆಂಗ್ ಅಂತೇಳಿ. ರೋಕೋ ಚಲೋನೇ ಇರ್ತೈತ್ರಿ ವಿರಾಟ್ ಕೊಹ್ಲಿ ಸ್ಟ್ಯಾಟ್ಸ್ ದನಕ ಭಾರಿ ಅದಾವ ಓಪನಿಂಗ್ ಬಂದಾಗೆಲ್ಲ. ಅಂದ್ರೆ ನನಗನ್ಸೋ ಮಟ್ಟಿಗೆ ನೋಡ್ರಿ, ವಿರಾಟ್ ಕೊಹ್ಲಿ ಅವರು 1 ಡೌನ್ ಬಂದ್ರೆ ಚಲೋ ಇರ್ತೈತಿ. ಯಾಕಂದ್ರೆ ಈಗ ಒಂದು ಸ್ವಲ್ಪ ಸಿಚುವೇಶನ್ ಹೆಂಗ್ ಬರ್ತಾವಂದ್ರೆ, ಓಪನರ್ಸ್ಗಳು ಜಲ್ದಿ ಔಟ್ ಆಗಿಬಿಡ್ತಾರ. ಅಂಥ ಸಿಚುವೇಶನ್ನಾಗ ಒಂದು ಮಿಡಲ್ ಆರ್ಡರ್ನಾಗ ಸ್ಟೇಬಲ್ ಮಾಡೋ ಪ್ಲೇಯರ್ ಬೇಕು. ಆ ಭರವಸೆ ಇರೋದಂದ್ರೆ ಈಗ ಟೀಮ್ ಇಂಡಿಯಾದಾಗ ವಿರಾಟ್ ಕೊಹ್ಲಿ ಮ್ಯಾಗ. KL ರಾಹುಲ್ನ ಈಗ ಟೀಮ್ನಾಗಿಲ್ಲ. ಅದ್ರ ಸಂಬಂಧ ವಿರಾಟ್ ಕೊಹ್ಲಿ ಅವರು 100% 1 ಡೌನ್ ಬಂದ್ರನ ಚಲೋ ಅಂತೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನೀವು ಏನಂತೀರಿ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಪ್ರಕಾರ ಈ ಸಲ ವರ್ಲ್ಡ್ ಕಪ್ನಾಗ ಟೀಮ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಹಿಂಗಿರ್ತೈತೆ ನೋಡ್ರಿ. ಇದ್ರೊಳಗೆ ಏನೇನು ಚೇಂಜಸ್ ಆಗಬೇಕು ನಿಮಗೆ ಅನ್ಸಿದ್ದು ನೀವು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.